ಹಲೋ ಫ್ರೆಂಡ್ಸ್, ಶ್ರೀ ಕಿಚನ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಸೋರೆಕಾಯಿ ಮತ್ತು ಕಡಲೆಬೇಳೆ ಸಾಗು ಮಾಡ್ತಾಯಿದ್ದೀನಿ. ಈ ಸಾಗು ಬಂದು ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರ್ತೈತೆ. ನಾನೊಂದು ಸೋರೆಕಾಯಿ ತೊಗೊಂಡಿದ್ದೀನಿ. ಈಗ ಇದನ್ನು ಸಣ್ಣದಾಗೆ ಹಚ್ಕೋಬೇಕು, ದಪ್ಪಗೆ ಹಚ್ಚಬಾರ್ದು. ಸೋರೆಕಾಯಿ ಇದೇ ಮೇಯ್ನು. ಸೋರೆಕಾಯಿ ಒಳ್ಳೆ ತರಕಾರಿ. ಇದನ್ನು ಉಪಯೋಗಿಸೋದ್ರಿಂದ ಬಾಡಿ ತುಂಬ ಕೂಲ್ ಆಗುತ್ತೆ. ಈ ವೆದರ್ಗೆ ಇದು ಒಳ್ಳೆ ತರಕಾರಿ, ಯೂಸ್ ಮಾಡಬೇಕು. ನೋಡಿ, ಈ ರೀತಿ ಸಣ್ಣಗೆ ಕಟ್ ಮಾಡಬೇಕು ಸೋರೆಕಾಯಿನ. ನಾನು ಸೋರೆಕಾಯಿನ ಆಗಲೇ ಮೇಲೊಂದು ಸರ್ತಿ ತೊಳೆದಿದ್ದೀನಿ. ಈಗ ಇನ್ನೊಂದು ಸರ್ತಿ ನೀರು ಹಾಕೆಲ್ಲ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಕುಕ್ಕರ್ಗೆ ಆಯಿಲ್ ಹಾಕಿ ಸಾಸಿವೆ ಹಾಕ್ತೀನಿ. ಮತ್ತು ಕಟ್ ಮಾಡಿರೋ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಒಂದು ಬೌಲಷ್ಟು ಹಾಕ್ತೀನಿ. ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸಣ್ಣದಾಗೆ. ಮತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ, ಮತ್ತು ಕರಿಬೇವು ಹಾಕಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಕೆಂಪಗೆ ಫ್ರೈ ಆಗಬೇಕು. ಈಗ ನಾನು ತೊಳೆದಿರೋ ಅಂಥ ಸೋರೆಕಾಯಿನ ಹಾಕ್ತೀನಿ. ಮತ್ತು ಒಂದು ಬೌಲಷ್ಟು ಕಡಲೆಬೇಳೆ ಹಾಕ್ತೀನಿ, ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ. ನಾನು 1 ಅವರ್ ಮುಂಚೆನೇ ಕಡಲೆಬೇಳೆ ಒಂದು ಬೌಲಷ್ಟನ್ನು ನಾನು ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ತೊಳೆದು ಹಾಕಿದ್ದೀನಿ ಈಗ. ಮತ್ತು ಸಾಲ್ಟು ಹಾಕಿದ್ದೀನಿ ಅದ್ರ ಜೊತೆ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಒಗ್ಗರಣೆ ಎಲ್ಲ ಹೊಂದ್ಕೊಳ್ಳೋ ರೀತಿ. ಈಗ ನಾನು ಅರಿಶಿನ ಪುಡಿ ಹಾಕ್ತೀನಿ. ಅದನ್ನು ಅಷ್ಟೇ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾನು ಒಂದು 3 ಟೊಮೊಟೊ ಕಟ್ ಮಾಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ಈಗ ನಾನು ಕುಕ್ಕರ್ಗೆ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಅದೆಲ್ಲ ಸ್ವಲ್ಪ ಬೇಯಬೇಕು. ನೋಡಿ, ಈಗ ಆಗಿದೆ 10 ನಿಮಿಷ. ಈಗ ನಾನು ಏನು ಮಾಡ್ತೀನಿ, ಖಾರದ ಪುಡಿ ಹಾಕ್ತೀನಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು, ಮತ್ತು ಸಾಂಬಾರು ಪೌಡ್ರು ನಾವು ಅಡುಗೆಗೆ ಉಪಯೋಗಿಸ್ತೀವಲ್ಲ, ಆ ಸಾಂಬಾರು ಪೌಡ್ರ್ ಹಾಕಿದ್ದೀನಿ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು. ಈಗ ಅದನ್ನೆಲ್ಲ ಚೆನ್ನಾಗೇ ಮಿಕ್ಸ್ ಮಾಡಿ, ಈಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು, ಜಾಸ್ತಿ ನೀರು ಹಾಕ್ಬಾರ್ದು. ಸೋರೆಕಾಯಿಗೆ ನೀರು ಬಿಟ್ಕೊಬಿಡುತ್ತೆ, ಅದಕ್ಕೋಸ್ಕರ ಕಮ್ಮಿ ನೀರು, ಅದು ಮುಳುಗೋ ಅಷ್ಟು ನೀರು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಎಲ್ಲನೂ ಮಿಕ್ಸ್ ಮಾಡಿ, ಮತ್ತು ಸಾಲ್ಟ್ ಏನಾದರೂ ಕಮ್ಮಿ ಇದ್ದರೆ ನೋಡ್ಕೊಂಡು ಸಾಲ್ಟ್ ಹಾಕ್ಕೊಂಡು, ಈಗ ನಾನು ಕ್ಯಾಪ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗಿಸ್ತೀನಿ. ಈಗ 3 ವಿಷಲ್ ಆಗಿದೆ. ಸೋರೆಕಾಯಿ ಸಾಗು ರೆಡಿ ಆಯಿತು. ನೋಡಿ, ಸೋರೆಕಾಯಿ ಸಾಗು ತುಂಬಾ ಚೆನ್ನಾಗಿ ಕಾಣಿಸ್ತೈತೆ, ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರ್ತೈತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನೆಕ್ಸ್ಟು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.